ನೂರಾರು ವರ್ಷಗಳಿಂದ ಒಂದು ಗುಹೆ ಒಳಗಡೆ ಒಂದು ಜೀವಿ ಬಚ್ಚಿಟ್ಕೊಂಡಿದೆ. ಈ ಜೀವಿ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೆ ಒಬ್ಬ ರಾಜ ಒಂದು ದೊಡ್ಡ ತಪ್ಪನ್ನ ಮಾಡ್ಬಿಡ್ತಾನೆ. ಇದನ್ನ ಸಹಿಸ್ಕೊಳ್ಳೋದಕ್ಕಾಗದೆ ಜನರೆಲ್ಲರೂ ಕಾಡಿಗೆ ಬೆಂಕಿ ಹಾಕೋದಕ್ಕೆ ಶುರು ಮಾಡ್ಬಿಡ್ತಾರೆ. ಈ ರಾಜ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಷ್ಟ್ರಲ್ಲಿ ಇವನ ಕೈಗೆ ಒಂದು ಅಮೂಲ್ಯವಾದಂತದ್ದು ಸಿಗುತ್ತೆ. ಇವನಿಗೆ ಸಿಕ್ಕಿದ್ರ ಬಗ್ಗೆ ಈ ರಾಜನಿಗೆ ಗೊತ್ತಾದ್ಮೇಲೆ ಇವನ ಜೀವನನೇ ಕಂಪ್ಲೀಟ್ ಆಗಿ ಚೇಂಜ್ ಆಗೋಗುತ್ತೆ. ಅಂತದ್ದು ಇವನಿಗೆ ಏನ್ ಗೊತ್ತಾಯ್ತು ಅಂತ ನೀವು ತಿಳ್ಕೊಳ್ಳೋದಕ್ಕೆ ನನ್ನ ಜೊತೆ ಈ ಮೂವಿನ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ಡ್ರ್ಯಾಗನ್ ಹಾರ್ಟ್ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ಐನನ್ ಅನ್ನೋ ಒಬ್ಬ ರಾಜಕುಮಾರನಿಗೆ ಬೋವೆನ್ ಅನ್ನೋ ಒಬ್ಬ ಸೇನಾಧಿಪತಿ ಕತ್ತಿ ವರ್ಷಗಳನ್ನ ಯುದ್ಧದ ಕಲೆಗಳನ್ನೆಲ್ಲ ಹೇಳ್ಕೊಡ್ತಿರ್ತಾನೆ. ಈ ಐನನ್ ಒಂದು ಸಾಮ್ರಾಜ್ಯದ ರಾಜನ ಮಗ. ಅದೇ ಸಾಮ್ರಾಜ್ಯದ ಸೇನಾಧಿಪತಿ ಈ ಬೋವೆನ್. ಹೀಗೆ ಇವರು ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಒಬ್ಬ ಸೈನಿಕ ಬಂದು ಐನನ್ಗೆ ಹೇಳ್ತಾನೆ, ನಿಮ್ಮ ತಂದೆ ರಾಜ ಯುದ್ಧನ ನೋಡೋದಕ್ಕೆ ನಿಮ್ಮನ್ನ ಕರೀತಿದ್ದಾರೆ ಅಂತ. ಸರಿ ಅಂತ ಹೇಳಿ ಇವರಿಬ್ರು ಕೂಡ ಹೋಗೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಹೇಳಬೇಕು ಅಂತಂದ್ರೆ ಐನನ್ನ ತಂದೆ ತುಂಬಾ ಕೆಟ್ಟ ರಾಜ. ತನ್ನ ಸಾಮ್ರಾಜ್ಯದ ಜನರನ್ನ ಗುಲಾಮರ ರೀತಿ ನೋಡ್ತಿರ್ತಾನೆ. ಅದನ್ನ ತಡ್ಕೊಳ್ಳೋದಕ್ಕಾಗದೆ ಒಂದು ಹಳ್ಳಿಯ ಜನರು ಅವನ ವಿರುದ್ಧ ಬಿದ್ದು ಯುದ್ಧ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಅದೇ ಜಾಕೆ ಇವ್ರೀಗ ಹೋಗ್ತಿರೋದು. ಯಾವಾಗ ಇವರು ಯುದ್ಧ ನಡೀತಿರೋಂತ ಹಳ್ಳಿ ಹತ್ರ ಬರ್ತಾರೋ ಐನನ್ನ ತಂದೆ ರಾಜ ತುಂಬಾ ಕ್ರೂರವಾಗಿ ಜನರನ್ನ ಸಾಯಿಸ್ತಿರ್ತಾನೆ. ಅದನ್ನ ತೋರಿಸಿ ಬೋವೆನ್ ಇವನಿಗೆ ಒಂದೇ ಮಾತನ್ನ ಹೇಳೋದು, ಯಾವುದೇ ಕಾರಣಕ್ಕೂ ನಿನ್ ತಂದೆ ರೀತಿ ಮಾತ್ರ ನೀನು ಆಗ್ಬೇಡ ಅಂತ. ಅಂದ್ರೆ ಇವನಿಗೂ ಕೂಡ ರಾಜನ ಕಂಡ್ರೆ ಇಷ್ಟ ಇಲ್ಲ. ಅದಕ್ಕೆ ಐನನ್ ಕೂಡ ಸರಿ ಅಂತ ಒಪ್ಕೊಳ್ತಾನೆ. ನಂತರ ಈ ರಾಜ ಹಳ್ಳಿಗೆಲ್ಲ ಬೆಂಕಿ ಹಾಕೋದಕ್ಕೆ ಹೋದಾಗ ಇವನ್ಗೋಸ್ಕರ ಕಾಯ್ತಿದ್ದಂತ ಹಳ್ಳಿಯ ಜನರು ಇವನನ್ನ ಸುತ್ತುವರೆದ್ ಬಿಡ್ತಾರೆ. ಆದ್ರಿಂದ ಐನನ್ ನನ್ನ ತಂದೆನ ಕಾಪಾಡ್ತೀನಿ ಅಂತ ಹೋಗ್ತಾನೆ. ಆದ್ರೆ ಅಷ್ಟರಲ್ಲಿ ಹಳ್ಳಿಯ ಜನರೆಲ್ಲರೂ ಸುತ್ತುವರೆದು ರಾಜನಿಗೆ ಚೆನ್ನಾಗಿ ಹೊಡೆದು ಹೊಟ್ಟೋಗಿರ್ತಾರೆ. ಐನನ್ ಇವನ ಹತ್ರ ಬಂದಾಗ ಇನ್ನೂ ಸ್ವಲ್ಪ ಜೀವ ಇರುತ್ತೆ. ಆದ್ರೆ ಇವನ ಗಮನ ಹೋಗೋದು ಅವನ ಕಿರೀಟದ ಮೇಲೆ. ದುರಾಸೆಯಿಂದ ಆ ಕಿರೀಟನ ತಗೊಳ್ತಾನೆ. ಆಗ ಮಿಸ್ ಆಗಿ ಒಬ್ಳು ಹುಡುಗಿ ಇವನ್ ಮೇಲೆ ಬಿದ್ದಿದ್ರಿಂದ ಒಂದು ವಸ್ತು ಇವನಿಗೆ ಚುಚ್ಕೋಬಿಡುತ್ತೆ. ಆಗ ನಮ್ಗೆ ಈ ಹುಡುಗಿನ ತೋರಿಸ್ತಾರೆ. ಇವಳ ಹೆಸರು ಕಾರ ಅಂತ. ಮಿಸ್ ಆಗಿ ಇವನ್ ಮೇಲೆ ಬಿದ್ದೋದ್ಲಷ್ಟೇ. ನಂತರ ಬೋವನ್ ಇಲ್ಲಿಗೆ ಬಂದು ಇವನನ್ನ ಕಾಪಾಡೋದಕ್ಕೆ ಅರಮನೆಗೆ ಕರ್ಕೊಂಡು ಹೋಗ್ತಿರ್ತಾನೆ. ಈ ಕಡೆ ಅರಮನೆಯಲ್ಲಿರುವಂತ ರಾಣಿ ಐಸ್ಲೆನ್ಗೆ ಇವಳ ಗಂಡ ಅಂದ್ರೆ ರಾಜ ಸತ್ತೋಗಿರುವಂತ ವಿಷಯ ಗೊತ್ತಾಗುತ್ತೆ. ಆದ್ರೆ ಬೇಜಾರಾಗೋದಿಲ್ಲ. ಯಾಕೆಂತಂದ್ರೆ ಅವ್ನು ಎಂತವನು ಅಂತ ಇವಳಿಗೆ ಗೊತ್ತಿತ್ತು. ಆದ್ರೆ ಇವಳಿಗೆ ಇವಳ ಮಗನ ಸ್ಥಿತಿಯನ್ನು ನೋಡಿ ತುಂಬಾ ದುಃಖ ಆಗೋಗುತ್ತೆ. ಗಾಯ ನೋಡ್ದಂತೆ ಇವಳಿಗೆ ಅರ್ಥ ಆಗೋಗುತ್ತೆ ಇವನನ್ನ ಬದುಕಿಸೋದಕ್ಕಾಗೋದಿಲ್ಲ ಅಂತ. ಅದೇ ಸಮಯಕ್ಕೆ ಡ್ರ್ಯಾಗನ್ ಮೂರ್ತಿನ ಇವಳು ನೋಡಿ ಡ್ರ್ಯಾಗನ್ ಇರುವಂತ ಒಂದು ಬೆಟ್ಟದ ಹತ್ರ ಇವನನ್ನ ಕರ್ಕೊಂಡು ಹೋಗ್ತಿರ್ತಾರೆ. ಈಗ ಇವನನ್ನ ಕಾಪಾಡೋದಕ್ಕಾಗೋದು ಡ್ರ್ಯಾಗನ್ ಇಂದ ಮಾತ್ರ ಅಂತ. ಯಾವಾಗ ಇವರು ಡ್ರ್ಯಾಗನ್ ಇರುವಂತ ಆ ಬೆಟ್ಟದ ಒಳಗಡೆ ಬರ್ತಾರೋ ಐಸ್ಲಿನ್ ಡ್ರ್ಯಾಗನ್ ನ ಬೇಡ್ಕೊತಿರ್ತಾಳೆ, ಹೇಗಾದ್ರೂ ಮಾಡಿ ನನ್ ಮಗನ್ನ ಕಾಪಾಡು ಅಂತ. ಇಲ್ಲಿ ನಮ್ಗೆ ಡ್ರ್ಯಾಗನ್ ಮಾತಾಡ್ತಿರೋದು ಮಾತ್ರ ಕೇಳಿಸ್ತಿರುತ್ತೆ, ಮುಖ ಮಾತ್ರ ಕಾಣಿಸ್ತಿರೋದಿಲ್ಲ. ಅದು ಐನನ್ ಪ್ರಾಣನ ಕಾಪಾಡೋದಕ್ಕೆ ಒಪ್ಕೊಳ್ತಿರೋದಿಲ್ಲ. ಅಂತ ಕೆಟ್ಟ ರಾಜನ ಮಗನನ್ನ ನಾನು ಕಾಪಾಡೋದಿಲ್ಲ ಅಂತ. ಇದರಿಂದ ಐಸ್ಲಿನ್ ಡ್ರ್ಯಾಗನ್ಗೆ ಅರ್ಥ ಮಾಡಿಸ್ತಿರ್ತಾಳೆ, ಅವನ ತಂದೆ ಮಾಡಿದಂತ ತಪ್ಪಿಗೆ ಮಗನ್ಗೆ ಶಿಕ್ಷೆ ಕೊಡ್ಬೇಡ ಅಂತ. ಅದಕ್ಕೆ ಡ್ರ್ಯಾಗನ್ ಕೂಡ ಸರಿ ಅಂತ ಹೇಳಿ ಒಂದು ಕಂಡೀಷನ್ ಮೇಲೆ ಅವನ ಪ್ರಾಣನ ಉಳಿಸೋದಕ್ಕೆ ಒಪ್ಕೊಳ್ಳುತ್ತೆ. ಅದೇನು ಅಂತಂದ್ರೆ ಈ ಐನನ್ ಅವನ ತಂದೆ ರೀತಿ ಕೆಟ್ಟ ರಾಜ ಆಗ್ಬಾರ್ದು, ಜನರು ಪ್ರೀತಿ ಮಾಡುವಂತ ರಾಜ ಆಗ್ಬೇಕು ಅಂತ. ಐನನ್ ಕೂಡ ನೋವಿಂದನೇ ಅದಕ್ಕೆ ಒಪ್ಕೊಳ್ತಾ ಸತ್ತೋಗ್ತಾನೆ. ಆಗ ಈ ಡ್ರ್ಯಾಗನ್ ತನ್ನ ಎದೆನ ಸೀಳಿ ಅರ್ಧ ಹೃದಯನ ತೆಗೆದು ಇವನಿಗೆ ಹಾಕ್ತಿದ್ದಂಗೆನೆ ಮತ್ತೆ ಇವನಿಗೆ ಜೀವ ಬರುತ್ತೆ. ಅದಕ್ಕೆ ಅವನನ್ನ ರೆಸ್ಟ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಬೋವನ್ ಹೋಗೋದಕ್ಕಿಂತ ಮುಂಚೆ ಡ್ರ್ಯಾಗನ್ಗೆ ಹೇಳ್ತಾನೆ, ನನ್ನಿಂದ ಯಾವುದೇ ತರದ ಹೆಲ್ಪ್ ಬೇಕು ಅಂತಂದ್ರು ನಿನ್ಗೆ ನಾನ್ ಮಾಡ್ತೀನಿ ಅಂತ. ಈ ಡ್ರ್ಯಾಗನ್ ಕೂಡ ಅದಕ್ಕೆ ಸರಿ ಅಂತ ಒಪ್ಕೊಳ್ಳುತ್ತೆ. ಆದ್ರೆ ಈ ಐನನ್ ಮಾತ್ರ ಹೋಗ್ತಿರ್ಬೇಕಾದ್ರೆ ಹೇಳ್ತಿರ್ತಾನೆ, ನಾನು ನನ್ನ ತಂದೆಗಿಂತ ಒಂದು ದೊಡ್ಡ ಕೋಟೆನ ಕಟ್ಟಿಸ್ತೀನಿ ಅಂತ. ಆದ್ರೆ ಕೋಟೆನ ಕಟ್ಟಿಸುವಂತ ಕೆಲಸದಲ್ಲಿ ನೂರಾರು ಜನರು ಸತ್ತೋಗ್ತಾರೆ ಅಂತ ಇವನಿಗೆ ಗೊತ್ತಿದೆ. ಆದ್ರೂ ಕೂಡ ಕಟ್ಟಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೋಸ್ಕರ ಜನರಿಗೆ ತುಂಬಾನೇ ಹಿಂಸೆ ಕೊಟ್ಟು ಕೆಲಸನೂ ಕೂಡ ಶುರು ಮಾಡಿಸ್ಬಿಟ್ಟಿರ್ತಾನೆ. ಅಷ್ಟೇ ಅಲ್ಲದೆ ಇವನ ತಂದೆ ವಿರುದ್ಧ ಹಳ್ಳಿಯವರೆಲ್ಲ ಯುದ್ಧ ಮಾಡ್ತಿದ್ರಲ್ಲ, ಆ ಹಳ್ಳಿಯ 3 ಜನ ಲೀಡರ್ಸ್ ಗಳನ್ನ ಹಿಡಿದು ಕರ್ಕೊಂಡ್ ಬಂದಿರ್ತಾರೆ. ಇದನ್ನ ನಾವಾಗ್ಲೇ ನೋಡಿದಂತ ಕಾರ ಅನ್ನೋ ಹುಡುಗಿ ಕೂಡ ನೋಡ್ತಿರ್ತಾಳೆ. ಯಾಕೆಂತಂದ್ರೆ 3 ಜನರಲ್ಲಿ ಇವಳ ತಂದೆ ಕೂಡ ಇರ್ತಾನೆ. ಇನ್ನೇನೋ 3 ಜನರ ಕಣ್ಣನ್ನ ಸುಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಬೋವನ್ ಬಂದು ಅವರನ್ನ ಬಿಡಿಸ್ತಾನೆ. ಆದ್ರೂ ಕೂಡ ಐನನ್ನ ಜನರು ಅವರನ್ನ ಹಿಡಿದು ಬಿಡ್ತಾರೆ. ನಂತರ ಬೋವೆನ್ ಐನನ್ನ ಹಿಡ್ಕೊಂಡು ಕೇಳ್ತಿರ್ತಾನೆ, ನೀನ್ ಮಾಡ್ತಿರೋದಲ್ಲ ಸರಿ ಅಲ್ಲ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ಅಂತ. ಆದ್ರೆ ಅದನ್ನ ಇವನು ಕೇಳೋದಕ್ಕೇನೆ ರೆಡಿ ಆಗಿರೋದಿಲ್ಲ. ಯಾಕೆ ಅಂತಂದ್ರೆ ಐನನ್ ಕೂಡ ಇವನ ತಂದೆ ರೀತಿನೇ ಒಬ್ಬ ಕೆಟ್ಟ ರಾಜ ಆಗ್ತಿದ್ದಾನೆ. ಇದರಿಂದ ಇವನು ತುಂಬಾ ಕೋಪ ಮಾಡ್ಕೊಂಡು ಆ ಡ್ರ್ಯಾಗನ್ ನ ಸಾಯಿಸೋದಕ್ಕೆ ಬರ್ತಾನೆ. ಯಾಕೆ ಅಂತಂದ್ರೆ ಐನನ್ ಮೊದ್ಲು ಆ ರೀತಿ ಇರ್ಲಿಲ್ಲ. ಡ್ರ್ಯಾಗನ್ ಹೃದಯನ ಹಾಕುದ್ಮೇಲೆನೆ ಅವನು ಆ ರೀತಿ ಎಲ್ಲ ಆಡ್ತಿದ್ದಾನೆ ಅಂತ ಸಾಯಿಸೋದಕ್ ಬಂದಿರೋದು. ಆದ್ರೆ ಇಲ್ಲಿ ಡ್ರ್ಯಾಗನ್ ಇರೋದಿಲ್ಲ. ಅದಕ್ಕೆ ಇವನು ಡಿಸೈಡ್ ಮಾಡ್ತಾನೆ, ಹೇಗಾದ್ರೂ ಮಾಡಿ ಆ ಡ್ರ್ಯಾಗನ್ ಹುಡುಕಿ ಅದನ್ನ ಸಾಯಿಸ್ಬೇಕು ಅಂತ. ಇಲ್ಲಿನ ಸೀನ್ 12 ವರ್ಷಗಳ ಕಾಲ ಮುಂದಕ್ಕೆ ಶಿಫ್ಟ್ ಆದಾಗ ಗಿಲ್ಬರ್ಟ್ ಅನ್ನೋ ಒಬ್ಬ ರೈಟರ್ ಒಂದು ಗದ್ದೆಲಿ ಹೋಗ್ತಿರ್ಬೇಕಾದ್ರೆ ಡ್ರ್ಯಾಗನ್ ಎಲ್ಲ ಹಾರಾಡ್ತಿರೋದನ್ನ ನೋಡ್ತಾನೆ. ನೋಡಿದ್ರೆ ಅದನ್ನ ಚೇಸ್ ಮಾಡ್ಕೊಂಡು ಬೇಟೆ ಆಡೋದಕ್ಕೆ ಬರ್ತಿರೋದು ಬೋವೆನ್. ಗಿಲ್ಬರ್ಟ್ ಆ ಡ್ರ್ಯಾಗನ್ ಯಾವ ಕಡೆ ಹೋಯ್ತು ಅಂತ ತೋರಿಸ್ತಿದ್ದಂಗೆನೆ ಬೋವೆನ್ ಕೂಡ ಆ ಕಡೆಗೆ ಹೋಗಿ ಆ ಡ್ರ್ಯಾಗನ್ ನ ಜೊತೆ ಫೈಟ್ ಮಾಡಿ ಅದನ್ನ ಸಾಯಿಸಿ ಅದರ ಒಂದು ಹಲ್ಲನ್ನ ತಗೊಂಡ್ ಬರ್ತಾನೆ. ಇದನ್ನ ನೋಡಿ ಗಿಲ್ಬರ್ಟ್ ಅಂತೂ ತುಂಬಾ ಇಂಪ್ರೆಸ್ ಆಗೋಗ್ತಾನೆ. ಅದೇ ಸಮಯಕ್ಕೆ ಐನನ್ನ ಕಡೆಯ ಜನರು ಬಂದು ಆ ಹಲ್ಲನ್ನ ಕೊಡು ಅಂತ ಕೇಳಿದಾಗ ಬೋವೆನ್ ಮಾತ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಈ
ಅಲ್ಲೂ ಬೇಕು ಅಂತಂದ್ರೆ ಚಿನ್ನದ ಕಾಯಿನ್ಗಳು ಕೊಡ್ಬೇಕು ಅಂತಾನೆ. ಅಂದ್ರೆ ಮೊದ್ಲಿನ ರೀತಿ ಇವನು ಪ್ರಾಮಾಣಿಕ ಸೈನಿಕ ಅಲ್ಲ, ದುಡ್ಡಿಗೋಸ್ಕರ ಅಂದ್ರೆ ಚಿನ್ನದ ಕಾಯಿನ್ಗಳಿಗೋಸ್ಕರ ಡ್ರ್ಯಾಗನ್ ನ ಬೇಟೆ ಆಡೋನು ಆಗ್ಬಿಟ್ಟಿದ್ದಾನೆ. ಅವ್ರು ದುಡ್ಡು ಕೊಡೋದಕ್ಕೆ ಒಪ್ಕೊಳ್ಳದೆ ಇರೋದ್ರಿಂದ ಬೋವನ್ ಹೋಗ್ತಿರ್ತಾನೆ, ಗಿಲ್ಬರ್ಟ್ ಕೂಡ ಅವನ ಜೊತೆ ಹೋಗೋದಕ್ಕೆ ರೆಡಿ ಆಗ್ತಾನೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ಬೆಳೆದು ದೊಡ್ಡವನಾಗಿರುವಂತ ಐನನ್ನ ತೋರಿಸ್ತಾರೆ. ಹೇಳ್ಬೇಕು ಅಂತಂದ್ರೆ ಇವನು ಇವನ ತಂದೆಗಿಂತನೂ ಕೆಟ್ಟ ರಾಜ ಆಗಿದ್ದಾನೆ. ಅಷ್ಟೇ ಅಲ್ಲದೆ ಇವನು ಕೋಟೆನ ಕಟ್ಟಿಸ್ಬೇಕು ಅಂತ ಅನ್ಕೊಂಡಿದ್ನಲ್ಲ, ಆ ಕೆಲ್ಸನೂ ಕೂಡ ಮುಗಿತಾ ಬರ್ತಿರುತ್ತೆ. ಆ ಕೋಟೆನ ಕಟ್ಟಿಸ್ತಿರ್ಬೇಕಾದ್ರೆ ಎಷ್ಟೋ ಜನ ಸತ್ತೋಗಿದ್ದಾರೆ, ಇನ್ನು ಕೂಡ ನೂರಾರು ಜನರು ಹಿಂಸೆ ಅನುಭವಿಸ್ತಿದ್ದಾರೆ. ಆಗ ಇಲ್ಲಿಗೆ ಬರ್ತಿರುವಂತ ಬೆಳೆದು ದೊಡ್ಡವಳಾಗಿರುವಂತ ಕಾರನ್ನ ನಮ್ಗೆ ತೋರಿಸ್ತಾರೆ. ಆಗ್ಲೇ ನಾವು ನೋಡಿದ್ವಲ್ಲ ಸಣ್ಣ ಹುಡುಗಿ, ಅದೇ ಕಾರ ಇವಳು. ಇಲ್ಲಿ ಇವಳ ತಂದೆನ ಕುರುಡನ್ನಾಗಿ ಮಾಡಿ ಕೆಲಸ ಮಾಡಿಸ್ಕೊತಿರ್ತಾರೆ. ಅದಕ್ಕೆ ಇವಳು ನೀರ್ ಕೊಡೋದಕ್ಕೆ ಅಂತ ಬಂದ್ರೆ ಅವರು ನೀರ್ ಕುಡಿಸೋದಕ್ಕೂ ಕೂಡ ಬಿಡ್ತಿರೋದಿಲ್ಲ. ಐನನ್ಗೆ ಇವಳು ಯಾರು ಅಂತ ನೆನ್ಪಿರೋದಿಲ್ಲ. ಆಗ ಕಾರ ಐನನ್ನ ಕೇಳ್ತಾ ಹೋಗ್ತಾಳೆ, 12 ವರ್ಷಗಳವರೆಗೂ ನನ್ನ ತಂದೆ ಹತ್ರ ಕೆಲಸ ಮಾಡಿಸ್ಕೊಂಡಿದ್ದೀರಾ, ಈಗ ಅವರಿಗೆ ವಯಸ್ಸಾಗಿದೆ, ದಯವಿಟ್ಟು ಅವರನ್ನ ಬಿಟ್ಬಿಡಿ ಅಂತ. ಅದಕ್ಕೆ ಐನನ್ ಕೂಡ ಸರಿ ಅಂತ ಬಾಣನ ಹೊಡೆದು ಅವನನ್ನ ಸಾಯಿಸ್ಬಿಡ್ತಾನೆ. ಅಂದ್ರೆ ಅವನನ್ನ ಬಿಡುಗಡೆ ಮಾಡೋದು ಅಂತಂದ್ರೆ ಸಾಯಿಸೋದು ಅಂತ. ಇದರಿಂದ ಇವಳಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ಈ ಕಡೆ ಬೋವನ್ ಬೇಟೆ ಆಡೋದಕ್ಕೆ ಅಂತ ಒಂದು ಡ್ರ್ಯಾಗನ್ ನ ಹುಡ್ಕೊಂಡು ಒಂದು ಜಾಗಕ್ಕೆ ಬಂದಿರ್ತಾನೆ. ಇವನ ಹಿಂದೆನೆ ಗಿಲ್ಬರ್ಟ್ ಕೂಡ ಬರ್ತಾನೆ. ಯಾಕೆಂತಂದ್ರೆ ಬೋವನ್ ನ ಸಾಹಸಕತೆಗಳನ್ನ ಬುಕ್ ಆಗಿ ಬರೆಯೋದಕ್ಕೆ ಇವನಿಗೆ ಇಷ್ಟ. ಆದ್ರೆ ನೋಡಿದ್ರೆ ಇವನು ಕುಂತಿರುವಂತ ಕಲ್ಲಿಗೆ ಕಣ್ಗಳು ಇರ್ತವೆ, ಅಂದ್ರೆ ಇವನು ಡ್ರ್ಯಾಗನ್ ನ ಮೇಲೆ ಕುಂತಿದ್ದಾನೆ ಅಂತ. ನಂತರ ಡ್ರ್ಯಾಗನ್ ಮೇಲೆದ್ದು ಇಲ್ಲಿಂದ ಒಂದು ಗುಹೆ ಒಳಗಡೆ ಹೊಟ್ಟೋಗುತ್ತೆ. ಈ ಜಾಗದಲ್ಲಿ ಮೊದ್ಲೇ ಅಸ್ಥಿ ಪಂಜರಗಳೆಲ್ಲ ಇರ್ತವೆ. ಅದ್ರ ಬಗ್ಗೆ ಬೋವನ್ ತಲೆ ಕೆಡ್ಸ್ಕೊಳ್ಳದೆ ಒಳಗಡೆ ಬಂದ್ರೆ ಬೆಂಕಿಯಿಂದ ಅಟ್ಯಾಕ್ ಮಾಡ್ಬಿಡುತ್ತೆ. ಆದ್ರೂ ಕೂಡ ಇವನು ಹೆದರ್ಕೊಳ್ಳೋದಿಲ್ಲ. ಹಾಗೆ ಡ್ರ್ಯಾಗನ್ ಗೆ ಗೊತ್ತಾಗೋಗುತ್ತೆ ಈ ಬೋವನ್ ದುಡ್ಡಿಗೋಸ್ಕರ ಡ್ರ್ಯಾಗನ್ ಗಳನ್ನ ಬೇಟೆ ಆಡ್ತಾನೆ ಅಂತ. ಅದಕ್ಕೆ ನಮ್ಮಿಬ್ರಿಗೂ ಲಾಭ ಆಗೋ ರೀತಿ ಒಂದು ಡೀಲ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ, ನಾನು ಬರೀ ದುಡ್ಡಿಗೋಸ್ಕರ ಡ್ರ್ಯಾಗನ್ ನ ಬೇಟೆ ಆಡೋದಿಲ್ಲ, ನನ್ಗೆ ಖುಷಿ ಸಿಗುತ್ತೆ ಅಂತ ಅಟ್ಯಾಕ್ ಮಾಡೋದಕ್ಕೆ ಬಂದ್ರೆ ಈ ಡ್ರ್ಯಾಗನ್ ಇಲ್ಲಿಂದ ಹಾರ್ತಾ ಬೇರೆ ಕಡೆ ಹೋಗೋದಕ್ಕೆ ನೋಡುತ್ತೆ. ಇದರಿಂದ ಬೋವನ್ ಕೂಡ ಒಂದು ಹಗ್ಗನ ಎಸ್ತು ಇದನ್ನ ಹಿಡಿಯೋದಕ್ಕೆ ನೋಡ್ತಾನೆ. ಆದ್ರೆ ಇದರ ತೂಕ ಜಾಸ್ತಿ ಇರೋದ್ರಿಂದ ಇವನನ್ನ ಎತ್ಕೊಂಡು ಇಡೀ ಕಾಡ್ನೆಲ್ಲ ಸುತ್ತಾಕ್ಬಿಡುತ್ತೆ. ಇದರಿಂದ ಈ ಡ್ರ್ಯಾಗನ್ ನಗ್ತಿರ್ಬೇಕಾದ್ರೆ ಬೋವನ್ ಒಂದ್ ಜಾಗದಲ್ಲಿ ಮರನೇ ಹಿಡ್ಕೊಂಡಿದ್ರಿಂದ ಆ ಡ್ರ್ಯಾಗನ್ ಕೆಳಗಡೆ ಬಿದ್ದೋಗುತ್ತೆ. ಆಗ ಅವರನ್ನ ಫಾಲೋ ಮಾಡ್ಕೊಂಡು ಗಿಲ್ಬರ್ಟ್ ಕೂಡ ಬಂದು ನೋಡಿದ್ರೆ ಇವರಿಬ್ರು ಫೈಟ್ ಮಾಡ್ತಿರ್ತಾರೆ. ಇಬ್ರಲ್ಲಿ ಯಾರು ಕೂಡ ಸೋಲನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಆಗಿರೋದಿಲ್ಲ. ಹೀಗೆ ಫೈಟ್ ಮಾಡ್ತಿರ್ಬೇಕಾದ್ರೆ ಡ್ರ್ಯಾಗನ್ ಹೇಳ್ತಿರುತ್ತೆ, ನನ್ನ ನೀನು ಸಾಯಿಸ್ಬಿಟ್ರೆ ಮುಂದೇನ್ ಕೆಲಸ ಮಾಡ್ತೀಯ ಅಂತ. ಯಾಕೆಂತಂದ್ರೆ ಆಗ್ಲೇ ಬೋವನ್ ಒಂದು ಡ್ರ್ಯಾಗನ್ ನ ಸಾಯಿಸಿ ಅದ್ರ ಹಲ್ಲನ್ನ ಕಿತ್ಕೊಂಡ್ ಬಂದಿದ್ನಲ್ಲ, ಆ ಡ್ರ್ಯಾಗನ್ ಮತ್ತೆ ಈ ಡ್ರ್ಯಾಗನ್ ಇಡೀ ಪ್ರಪಂಚದಲ್ಲಿ ಉಳಿದಿದ್ದು 2 ಡ್ರ್ಯಾಗನ್ ಗಳು. ಬೋವನ್ ಈಗಾಗ್ಲೇ ಒಂದನ್ನ ಸಾಯಿಸ್ಬಿಟ್ಟಿದ್ದಾನೆ, ಅಂದ್ರೆ ಈಗ ಉಳಿದಿರೋದು ಇದು ಒಂದೇ ಒಂದು. ಇದನ್ನು ಕೂಡ ಇವನು ಸಾಯಿಸ್ಬಿಟ್ರೆ ಇವನಿಗೆ ಯಾವುದೇ ತರದ ಕೆಲಸ ಉಳಿಯೋದಿಲ್ಲ. ಆದ್ರೆ ಅದ್ರ ಬಗ್ಗೆ ಇವನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳದೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಡ್ರ್ಯಾಗನ್ ಇವನನ್ನ ಬಾಯ ಒಳಗಡೆ ಹಾಕೋಬಿಡುತ್ತೆ. ಇವನು ಕೂಡ ಏನು ಕಮ್ಮಿ ಆಗಿರೋದಿಲ್ಲ, ಕತ್ತಿನ ಗಂಟ್ಲ ಹತ್ರ ಇಟ್ಬಿಟ್ಟಿರ್ತಾನೆ. ಡ್ರ್ಯಾಗನ್ ಏನಾದ್ರೂ ಇವನನ್ನ ತಿನ್ನೋದಕ್ಕೆ ನೋಡಿದ್ರೆ ಅವನ ಜೊತೆ ಇದು ಕೂಡ ಸತ್ತೋಗುತ್ತೆ. ಅದಕ್ಕೆ ಇಬ್ರು ಈಗ್ಲೂ ಕೂಡ ಸೋಲನ್ನ ಒಪ್ಕೊಳ್ಳದೆ ಅದೇ ರೀತಿ ರಾತ್ರಿವರೆಗೂ ನಿಂತ್ಕೊಳ್ತಾರೆ. ಆದ್ರೆ ಬೋವನ್ಗೆ ಜಾಸ್ತಿ ಹೊತ್ತು ಇದ್ರ ಬಾಯಿ ಒಳಗಡೆ ಇರೋದಕ್ಕಾಗ್ಲಿಲ್ಲ. ಅದಕ್ಕೆ ನಾನು ಹೊರಗಡೆ ಬರ್ತೀನಿ ಅಂತ ಡ್ರ್ಯಾಗನ್ಗೆ ಹೇಳ್ತಾನೆ. ಅದು ಕೂಡ ಒಪ್ಕೊಂಡು ಇವನನ್ನ ಹೊರಗಡೆ ಬಿಸಾಕ್ತಿದ್ದಂಗೆನೆ ಇವನು ಕೇಳ್ತಾನೆ, ಆಗ್ಲೇ ನಾವಿಬ್ರು ಡೀಲಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ದಲ್ಲ ಅದೇನು ಅಂತ. ಅದಕ್ಕೆ ಇದು ಕೂಡ ಹೇಳ್ತಾ ಹೋಗುತ್ತೆ, ಈಗ ಉಳಿದಿರೋದು ನಾನು ಒಬ್ನೇ ಡ್ರ್ಯಾಗನ್, ನೀನೇನಾದ್ರೂ ನನ್ನ ಸಾಯಿಸ್ಬಿಟ್ರೆ ನಿನ್ಗೆ ಕೆಲಸ ಇರೋದಿಲ್ಲ, ದುಡ್ಡು ಕೂಡ ಸಿಗೋದಿಲ್ಲ. ಹಾಗಂತ ನೀನೇನಾದ್ರೂ ನನ್ನ ಸಾಯಿಸ್ತೆ ಬಿಟ್ಬಿಟ್ರೆ ಬೇರೆ ಹಂಟರ್ಸ್ ಗಳು ಬಂದು ನನ್ನ ಸಾಯಿಸ್ಬಿಡ್ತಾರೆ. ಅದಕ್ಕೆ ನಾವಿಬ್ರು ಪಾರ್ಟ್ನರ್ಸ್ ಗಳಾಗೋಗೋಣ, ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಸಿಕ್ತಿರುತ್ತೆ, ನಾನು ಕೂಡ ಜೀವಂತವಾಗಿರ್ತೀನಿ ಅಂತ. ಮುಂದಿನ ಸೀನ್ ನಲ್ಲಿ ಒಂದು ಹಳ್ಳಿಯ ಮೇಲೆ ಡ್ರ್ಯಾಗನ್ ಅಟ್ಯಾಕ್ ಮಾಡ್ತಿರುತ್ತೆ. ಆಗ ಇಲ್ಲಿಗೆ ಬೋವನ್ ಬಂದು ನಾನು ಆ ಡ್ರ್ಯಾಗನ್ ಸಾಯಿಸ್ತೀನಿ, ಅದ್ರ ಬದಲಾಗಿ ಚಿನ್ನದ ಕಾಯಿನ್ ಗಳನ್ನ ಅಂದ್ರೆ ದುಡ್ಡು ಕೊಡ್ಬೇಕು ಅಂತಾನೆ. ಜನರು ಕೂಡ ಒಪ್ಕೊಳ್ತಾರೆ. ಇವನು ಎಲ್ಲಾ ತಯಾರನ್ನು ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಡ್ರ್ಯಾಗನ್ ಬರುತ್ತೆ. ಆಗ ಇವನು ಬಾಣನ ಹೊಡಿತಿದ್ದಂಗೆನೆ ಆ ಬಾಣ ಚುಚ್ಕೊಳ್ಳೋ ರೀತಿ ಡ್ರ್ಯಾಗನ್ ಆಕ್ಟಿಂಗ್ ಮಾಡಿ ನೀರಿನ ಒಳಗಡೆ ಬಿದ್ದಿದ್ದನ್ನ ನೋಡಿ ಜನರೆಲ್ಲರಿಗೂ ತುಂಬಾ ಇಷ್ಟ ಆಗೋಗುತ್ತೆ. ನಂತರ ನೋಡಿದ್ರೆ ಇನ್ನು ಕೂಡ ಬದುಕಿರುವಂತ ಡ್ರ್ಯಾಗನ್ ನೀರಿನಲ್ಲಿ ಈಸ್ತಾ ಹಳ್ಳಿಯಿಂದ ತುಂಬಾ ದೂರ ಬಂದ್ಬಿಟ್ಟಿರುತ್ತೆ. ಈ ಕಡೆ ಬೋವನ್ಗೆ ಹಳ್ಳಿಯ ಜನರು ಹೇಳಿರೋ ರೀತಿನೇ ದುಡ್ಡನ್ನ ಕೊಟ್ಟಿರ್ತಾರೆ. ಆಗ ಡ್ರ್ಯಾಗನ್ ಹೇಳ್ತಿರುತ್ತೆ, ನಿನ್ಗೆ ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ಇದೇ ರೀತಿ ದುಡ್ಡನ್ನ ದುಡಿಯೋಣ, ನಿನಗೆ ಸಾಕು ಒಂದಿದ್ದಿನ ನನಗೆ ಹೇಳು, ನಾನು ಇಲ್ಲಿಂದ ಬೇರೆ ಕಡೆ ಹೊಟ್ಟೋಗ್ತೀನಿ ಅಂತ. ಹೀಗೆ ಈ ಡ್ರ್ಯಾಗನ್ ಐನನ್ನ ಬಗ್ಗೆ ಬೋವನ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಅರ್ಥ ಆಗೋಗುತ್ತೆ. ಮೂವಿಯ ಮೊದಲಲ್ಲಿ ಅರ್ಧ ಹೃದಯನ ತೆಗೆದು ಐನನ್ಗೆ ಹಾಕ್ತಲ್ಲ, ಆ ಡ್ರ್ಯಾಗನ್ ಬೇರೆ ಯಾವ್ದು ಅಲ್ಲ, ಅದು ಇದೇನೆ. ಅಂದ್ರೆ ಬೋವನ್ ಸಾಯಿಸೋದಕ್ಕಿಂತ ಹುಡುಕ್ತಿರೋ ಡ್ರ್ಯಾಗನ್ ಕೂಡ ಇದೇನೆ. ಆದ್ರೆ ಇವನಿಗೆ ಈ ಡ್ರ್ಯಾಗನ್ ಗುರ್ತಿಗೆ ಸಿಕ್ತಿರೋದಿಲ್ಲ. ಇದು ಕೂಡ ಬೇಕು ಅಂತಾನೆ ಈ ವಿಷಯ ಇವನಿಂದ ಮುಚ್ಚಿಟ್ಟಿರುತ್ತೆ. ಯಾಕೆ ಅಂತಂದ್ರೆ ಈ ಡ್ರ್ಯಾಗನ್ ಸಾವಿಂದ ತುಂಬಾನೇ ಭಯ ಪಡುತ್ತೆ. ಇನ್ನೊಂದ್ ಕಡೆ ನೋಡಿದ್ರೆ ಐನನ್ ಜೂಜಾಡ್ತಿರ್ಬೇಕಾದ್ರೆ ಇವನ ತಾಯಿ ಆಗಿರುವಂತ ಐಸ್ಲಿನ್ ಕೂಡ ಇಲ್ಲೇ ಇರ್ತಾಳೆ. ಇವಳಿಗೆ ಇವಳ ಮಗನ್ನ ಕಂಡ್ರೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಯಾಕೆ ಅಂತಂದ್ರೆ ಅವನು ಅವನ ತಂದೆ ರೀತಿನೇ ಆಗೋಗಿದ್ದಾನೆ ಅಂತ. ಆಗ ಕಾರ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರೋದನ್ನ ನೋಡಿ ಐನನ್ ಇವಳನ್ನೇ ಹಿಡಿದು ಬಿಡ್ತಾನೆ. ಇವಳ ತಂದೆನ ಸಾಯಿಸಿರೋದಕ್ಕೆ ದ್ವೇಷ ತೀರ್ಸ್ಕೊಳ್ಳೋದಕ್ಕೆ ಅಂತ ಇವಳು ಬಂದಿರೋದು, ಅದಕ್ಕೆ ಬಂದಿ ಮಾಡೋದಕ್ಕೆ ಅಂತ ಕಳಿಸ್ತಾನೆ. ಐಸ್ಲಿನ್ಗೆ ಇದನ್ನೆಲ್ಲ ನೋಡ್ಕೊಂಡು ಸುಮ್ನಿರೋದನ್ನ ಬಿಟ್ಟು ಇನ್ನೇನು ಮಾಡೋದಕ್ಕೆ ಆಗ್ತಿರೋದಿಲ್ಲ.
ನಂತರ ಇವನು ಕಾರ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾಕೆಂತಂದ್ರೆ ಅವಳನ್ನ ಮೊದ್ಲೇ ಎಲ್ಲೋ ನೋಡಿದೀನಿ ಅಂತ ಇವನಿಗೆ ಅನ್ನಿಸ್ತಿರುತ್ತೆ. ಆಗ ತುಂಬಾ ಯೋಚನೆ ಮಾಡಿದ್ಮೇಲೆ ಇವನಿಗೆ ಗೊತ್ತಾಗುತ್ತೆ ಈ ಹುಡುಗಿ ಬೇರೆ ಯಾರು ಅಲ್ಲ, ಚಿಕ್ಕವನಿರ್ಬೇಕಾದ್ರೆ ಇವನ ಮೇಲೆ ಒಬ್ಳು ಹುಡುಗಿ ಬಿದ್ದು ಇವನಿಗೆ ಒಂದು ವಸ್ತು ಚುಚ್ಕೊಂಡಿತ್ತಲ್ಲ, ಆ ಹುಡುಗಿ ಇವಳೇನೆ ಅಂತ. ಆ ವಿಷಯನ ಬಂದು ಇವಳಿಗೂ ಕೂಡ ಹೇಳ್ತಾನೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವಳಿಗೆ ಆ ವಿಷಯ ನೆನ್ಪಿರುತ್ತೆ. ಈ ಕಡೆ ಬೋವನ್ ಮತ್ತೆ ಡ್ರ್ಯಾಗನ್ ಒಟ್ಟಿಗೆ ಇರಬೇಕಾದ್ರೆ ಡ್ರ್ಯಾಗನ್ ಇವನನ್ನ ಕೇಳುತ್ತೆ, ಏನಕ್ಕೆ ನಿನಗೆ ಡ್ರ್ಯಾಗನ್ಸ್ ಗಳಂದ್ರೆ ಇಷ್ಟ ಇಲ್ಲ, ಅಷ್ಟೊಂದು ಕೋಪ ಏನಕ್ಕೆ ಅಂತ. ಅದಕ್ಕೆ ಇವನು ಕೂಡ ಹೇಳ್ತಾನೆ, ಒಂದು ಡ್ರ್ಯಾಗನ್ ಅದ್ರ ಅರ್ಧ ಹೃದಯನ ತೆಗೆದು ಐನನ್ಗೆ ಹಾಕ್ತು, ಅವಾಗಿಂದ ಅವನು ಕೆಟ್ಟವನಾಗೋಗಿದ್ದಾನೆ ಅಂತ. ಡ್ರ್ಯಾಗನ್ ಮಾತ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಅವನೇ ಸುಳ್ಳು ಹೇಳಿದ್ದು, ಒಳ್ಳೆ ರಾಜ ಆಗ್ತೀನಿ ಅಂತ ಕೆಟ್ಟ ರಾಜ ಆಗಿದ್ದಾನೆ ಅಂತ. ಆದ್ರೆ ಬೋವನ್ ಈ ವಿಷಯ ನಿನ್ಗೆ ಗೊತ್ತು ಅಂತ ಕೇಳಬಾರ್ದು, ನನ್ ಮೇಲೆ ಇವನಿಗೆ ಡೌಟ್ ಬರಬಾರ್ದು ಅಂತ ಡ್ರ್ಯಾಗನ್ ಹೇಳುತ್ತೆ. ಈ ವಿಷಯ ಎಲ್ಲಾ ಡ್ರ್ಯಾಗನ್ಸ್ ಗಳಿಗೂ ಕೂಡ ಗೊತ್ತಿತ್ತು ಅಂತ. ಆದ್ರೆ ಅದೇ ಸಮಯಕ್ಕೆ ಇದ್ದಕ್ಕಿದ್ದಂಗೆನೆ ಡ್ರ್ಯಾಗನ್ ನ ಕೈ ಮೇಲೆ ಗಾಯ ಆಗೋಗುತ್ತೆ. ಯಾಕೆಂತಂದ್ರೆ ಈ ಕಡೆ ಐನನ್ಗೆ ಅದೇ ಜಾಗದಲ್ಲಿ ಕಾರ ಚುಚ್ಚಿದಾಳೆ. ಇದರಿಂದ ನಮ್ಗೆ ಒಂದು ವಿಷಯ ಮಾತ್ರ ಕನ್ಫರ್ಮ್ ಆಗೋಗುತ್ತೆ, ಡ್ರ್ಯಾಗನ್ ಅದ್ರ ಅರ್ಧ ಹೃದಯನ ಐನನ್ಗೆ ಹಾಕಿರೋದ್ರಿಂದ ಇವನ್ಗೇನಾದ್ರೂ ಗಾಯ ಆದ್ರೆ ಅದು ಡ್ರ್ಯಾಗನ್ಗೂ ಕೂಡ ಆಗುತ್ತೆ, ಡ್ರ್ಯಾಗನ್ಗೆ ಏನಾದ್ರೂ ಗಾಯ ಆದ್ರೆ ಅದ್ರ ಎಫೆಕ್ಟ್ ಇವನ್ಗೂ ಕೂಡ ಆಗುತ್ತೆ ಅಂತ. ನಂತರ ಇವನು ಸರಿ ಅಂತ ಇವಳೊಬ್ಳನ್ನೇ ಇಲ್ಲೇ ಬಿಟ್ಟು ಹೊಟ್ಟೋಗ್ತಾನೆ. ಈ ಕಡೆ ಬೋವನ್ ಡ್ರ್ಯಾಗನ್ ಕೇಳ್ತಾನೆ, ಸಡನ್ ಆಗಿ ಗಾಯ ಹೇಗಾಯ್ತು ಅಂತ. ತುಂಬಾ ವರ್ಷಗಳ ಹಿಂದೆ ಒಂದು ತಪ್ಪನ್ನ ಮಾಡಿದ್ದೆ, ಆ ತಪ್ಪಿಂದ ಇನ್ನೂ ಕೂಡ ಅನುಭವಿಸ್ತಿದ್ದೀನಿ ಅಂತ ಇದು ಹೇಳುತ್ತೆ. ಇದಾದ್ಮೇಲೆ ಇಲ್ಲಿ ನೋಡಿದ್ರೆ ಕಾರ ಒಬ್ಳೆ ಇರ್ಬೇಕಾದ್ರೆ ಆಗ ಇಲ್ಲಿಗೆ ಐಸ್ಲಿನ್ ಬಂದು ಒಂದು ಸೀಕ್ರೆಟ್ ಆಗಿರುವಂತ ಜಾಗದಿಂದ ಸೇಫ್ ಆಗಿ ಇವಳನ್ನ ಕಳಿಸ್ಕೊಡ್ತಾರೆ. ಅದೇ ರೀತಿ ಇಲ್ಲಿ ನೋಡಿದ್ರೆ ಬೋವನ್ ಮತ್ತೆ ಡ್ರ್ಯಾಗನ್ ಫ್ರೆಂಡ್ ಏನೋ ಆಗೋಗಿದ್ದಾರೆ. ಆದ್ರೆ ಬೋವನ್ ಇದನ್ನ ಬರೀ ಡ್ರ್ಯಾಗನ್ ಡ್ರ್ಯಾಗನ್ ಅಂತ ಕರಿತಿದ್ದಾನೆ. ಆದ್ರಿಂದ ಇದಕ್ಕೆ ಹೆಸರಿಡಬೇಕು ಅಂತ ಡಿಸೈಡ್ ಮಾಡಿ ಆಕಾಶನ ನೋಡಿದಾಗ ಒಂದು ನಕ್ಷತ್ರಗಳ ಗುಂಪು ಕಾಣಿಸುತ್ತೆ. ಈ ನಕ್ಷತ್ರಗಳ ಗುಂಪಿಗೆ ಡ್ರೇಕೋ ಅಂತ ಕರೀತಾರೆ. ಅದೇ ಹೆಸರನ್ನ ಬೋವನ್ ಡ್ರ್ಯಾಗನ್ಗೆ ಇಡ್ತಾನೆ. ಡ್ರ್ಯಾಗನ್ಗೂ ಕೂಡ ಈ ಹೆಸರು ಇಷ್ಟ ಆಗುತ್ತೆ. ನಂತರ ಕಾರ ಇವಳ ಹಳ್ಳಿಗೆ ಬಂದು ನಾವು ಐನನ್ನ ವಿರುದ್ಧ ಯುದ್ಧ ಮಾಡೋಣ ಅಂತ ಹೇಳ್ತಿದ್ರೆ ಈ ಹಳ್ಳಿಯ ಲೀಡರ್ ಆಗಿರುವಂತ ಹ್ಯೂ ಮಾತ್ರ ಅದಕ್ಕೆ ಒಪ್ಕೊಳ್ತಿರೋದಿಲ್ಲ. ಯಾಕೆಂತಂದ್ರೆ ನಾವು ಮೂವಿಯ ಮೊದಲಲ್ಲಿ ನೋಡಿದ್ವಲ್ಲ, ಐನನ್ನ ತಂದೆ ರಾಜನ ವಿರುದ್ಧ ಒಂದು ಹಳ್ಳಿಯವರು ಯುದ್ಧ ಮಾಡ್ತಿದ್ದನ್ನ, ಅದೇ ಹಳ್ಳಿಯವರು ಇವರೆಲ್ಲ. ಆ ರೀತಿ ನಾವು ಯುದ್ಧ ಮಾಡಿದ್ರು ನಾವು ಗೆಲ್ಲಿಲ್ಲ, ನಮ್ಮ ತುಂಬಾ ಜನ ಸತ್ತೋದ್ರು ಆಗೋದಿಲ್ಲ ಅಂತ ಇವನು ಅಂತಿರ್ತಾನೆ. ಅದೇ ಸಮಯಕ್ಕೆ ಬೋವನ್ ಇಲ್ಲಿಗೆ ಬಂದು ಯಾವ ಸಮಯದಲ್ಲಿ ಬೇಕಾದ್ರೂ ಇಲ್ಲಿಗೆ ಡ್ರ್ಯಾಗನ್ ಬರ್ಬೋದು ಅಂತ ಹೇಳ್ತಿರ್ತಾನೆ. ನಾನ್ ಮಾತಾಡ್ತಿರ್ಬೇಕಾದ್ರೆ ಇವನೇ ಬಂದ ಅಂತ ಕಾರ ಹಣ್ಣನ್ನ ತೆಗೆದು ಅವನ ಮುಖಕ್ಕೆಲ್ಲ ಮೆತ್ಬಿಡ್ತಾನೆ. ಅದೇ ಸಮಯಕ್ಕೆ ಡ್ರೇಕೋ ಬಂದು ಅಟ್ಯಾಕ್ ಮಾಡ್ತಿದ್ದಂಗೆನೆ ಬೋವನ್ ಹಳ್ಳಿ ಜನರಿಗೆಲ್ಲರಿಗೂ ಹೇಳ್ತಿರ್ತಾನೆ, ನೀವೆಲ್ಲರೂ ಸೇರಿ ನನಗೆ ದುಡ್ಡು ಕೊಟ್ರೆ ಆ ಡ್ರ್ಯಾಗನ್ ನ ಸಾಯಿಸಿ ನಿಮ್ಮ ಹಳ್ಳಿನ ಕಾಪಾಡ್ತೀನಿ ಅಂತ. ಆದ್ರೆ ಈ ಹಳ್ಳಿಯವರು ತುಂಬಾ ಬಡವರು, ಕೊಡೋದಕ್ಕೆ ಏನು ಇರೋದಿಲ್ಲ. ಆದ್ರಿಂದ ದುಡ್ಡಿನ ಬದಲು ಡ್ರ್ಯಾಗನ್ಗೆ ಕಾರನ್ನ ಬಲಿ ಕೊಡ್ತೀವಿ ಅಂತ ಕಟ್ಟಾಕಿ ಕಳಿಸ್ತಿರ್ತಾರೆ. ಬೋವನ್ ಬಂದು ಈ ವಿಷಯನ ಡ್ರೇಕೋಗೆ ಹೇಳ್ತಾನೆ, ಹೋಗಿ ಆ ಹುಡುಗಿನ ತಿಂದ್ಬಿಡು ಅಂತ. ಡ್ರೇಕೋಗೇನು ಇದು ಇಷ್ಟ ಇರೋದಿಲ್ಲ. ಆದ್ರೂ ಕೂಡ ಹಳ್ಳಿಯ ಜನರನ್ನ ಹೆದರಿಸ್ಬೇಕು ಅಂತ ಕಾರನ್ನ ಎತ್ಕೊಂಡು ಹೊಟ್ಟೋಗುತ್ತೆ. ಯಾವಾಗ ಬೋವನ್ ಡ್ರೇಕೋನ ಹುಡ್ಕೊಂಡು ಬಂದು ನೋಡ್ತಾನೋ, ಡ್ರೇಕೋ ಕಾರ ಜೊತೆ ಕುಂತ್ಕೊಂಡು ಹಾಡು ಹೇಳ್ತಿರುತ್ತೆ. ಕಾರ ಅಂತೂ ತುಂಬಾ ಆಶ್ಚರ್ಯ ಪಡ್ತಿರ್ತಾಳೆ, ಒಂದು ಡ್ರ್ಯಾಗನ್ ಇಷ್ಟೊಂದು ಫ್ರೆಂಡ್ಲಿ ಆಗಿರೋದಕ್ಕೆ ಹೇಗ್ ಸಾಧ್ಯ ಅಂತ. ಯಾವಾಗ ಇಲ್ಲಿಗೆ ಬೋವನ್ ಬರ್ತಾನೋ ಆಗ್ಲೇ ಅವಳಿಗೆ ಗೊತ್ತಾಗೋದು ಡ್ರೇಕೋ ಮತ್ತೆ ಬೋವೆನ್ ಇಬ್ರು ಒಂದೇ ಟೀಮ್ ನವರು ಜೊತೆಲಿ ಸೇರಿ ಹಳ್ಳಿ ಜನರನ್ನ ಮೋಸ ಮಾಡ್ತಿದ್ದಾರೆ ಅಂತ. ಆದ್ರೆ ಡ್ರೇಕೋ ಗುಹೆ ಒಳಗಡೆ ಹೊಟ್ಟೋಗುತ್ತೆ. ಯಾಕೆಂತಂದ್ರೆ ಐನನ್ ಕಾರನ್ನ ಹುಡುಕ್ತಾ ಹುಡುಕ್ತಾ ಅವನ ಜನರ ಜೊತೆ ಇಲ್ಲಿಗೆ ಬಂದು ತಲುಪ್ತಾನೆ. ಇವಳಿಗಂತೂ ಅವ್ರ ಜೊತೆ ಹೋಗೋದಕ್ಕೆ ಇಷ್ಟ ಇರೋದಿಲ್ಲ. ಆದ್ರಿಂದ ಬೋವೆನ್ ಕೂಡ ಇವಳನ್ನ ಕಳಿಸೋದಕ್ಕೆ ಒಪ್ಕೊಳ್ಳೋದಿಲ್ಲ. ಆದ್ರಿಂದ ಐನನ್ ಚಾಲೆಂಜ್ ಮಾಡ್ತಾನೆ, ಹಾಗಿದ್ರೆ ನನ್ನ ಜೊತೆ ಫೈಟ್ ಮಾಡಿ ಅವಳನ್ನ ಬಿಡಿಸ್ಕೊ ಅಂತ. ಇವನು ಕೂಡ ಸರಿ ಅಂತ ಒಪ್ಕೊಳ್ತಾನೆ. ಇವರಿಬ್ಬರ ಮಧ್ಯೆ ಒಂದು ದೊಡ್ಡ ಫೈಟೇ ಶುರುವಾಗೋಗುತ್ತೆ. ಇಲ್ಲಿ ಐನಾನ್ ಬೋವೆನ್ ಇಂದ ಯುದ್ಧದ ಕಲೆಗಳನ್ನ ಕಲ್ತು ನಿಜವಾಗ್ಲೂ ತುಂಬಾ ಸ್ಟ್ರಾಂಗ್ ಆಗ್ಬಿಟ್ಟಿರ್ತಾನೆ. ಹೀಗೆ ಫೈಟ್ ಮಾಡ್ತಿರ್ಬೇಕಾದ್ರೆ ಐನಾನ್ ಹೇಳ್ತಿರ್ತಾನೆ, ನಿನ್ನಂತ್ರ ನಾನು ಯುದ್ಧದ ಕಲೆಗಳನ್ನ ಕಲಿಯೋದಕ್ಕೆ ಬರೋದಕ್ಕಿಂತ ಮುಂಚೆಯಿಂದನು ನನಗೆ ಸಿಂಹಾಸನದ ಮೇಲೆ ಕಣ್ಣಿತ್ತು ಅಂತ. ಅಂದ್ರೆ ಐನಾನ್ ಇವನ ತಂದೆ ಯಾವಾಗ ಸಾಯ್ತಾನೋ ಇವನ್ ಯಾವಾಗ ರಾಜ ಆಗ್ತಾನೋ ಅಂತ ಕಾಯ್ತಿದ್ದ. ಇದೆಲ್ಲದ್ರಿಂದ ಬೋವನ್ಗೆ ಒಂದು ಮಾತ್ರ ಕ್ಲಿಯರ್ ಆಗೋಗುತ್ತೆ, ಡ್ರ್ಯಾಗನ್ ನ ಅರ್ಧ ಹೃದಯನ ತೆಗೆದು ಇವನಿಗೆ ಹಾಕಿರೋದ್ರಿಂದ ಕೆಟ್ಟವನಾಗಿಲ್ಲ, ಇವನು ಮೊದ್ಲಿಂದಾನೇ ಇಷ್ಟೊಂದು ಕೆಟ್ಟವನಾಗಿದ್ದ ಅಂತ. ನಂತರ ಐನನ್ ಇವನಿಗೆ ಚುಚ್ಚಿ ಇನ್ನೇನು ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಆಗ ಡ್ರೇಕೋ ಬಂದು ನಾನೇ ನಿನ್ಗೆ ಹೃದಯ ಕೊಟ್ಟಿದ್ದು ಅಂತ ತೋರ್ಸುತ್ತೆ. ಆಗ ಇವನಿಗೆ ಏನಾಗುತ್ತೆ ಏನೋ ಗೊತ್ತಿಲ್ಲ, ಭಯ ಪಟ್ಕೊಂಡು ಓಡೊಂಟೋಗ್ತಾನೆ. ನಂತರ ಇವ್ರು ಹೋಗ್ತಿರ್ಬೇಕಾದ್ರೆ ಕಾರ ನಿನ್ ಗಾಯಕ್ಕೆ ಔಷಧಿ ಹಾಕ್ತೀನಿ ಅಂತ ಹೇಳಿದ್ರೆ ಇವನ್ ಮಾತ್ರ ಬೇಡ ಅಂತಾನೆ. ಅದಕ್ಕೆ ಇವಳು ಹೇಳ್ತಾ ಹೋಗ್ತಾಳೆ, ನೀನು ಕೂಡ ನಮ್ಮ ಹಳ್ಳಿಯವ್ರ ಜೊತೆ ಸೇರ್ಕೊ, ಐನನ್ನ ವಿರುದ್ಧ ಯುದ್ಧ ಮಾಡಿ ಅವನನ್ನ ಸಾಯಿಸಿ ಈ ಸಾಮ್ರಾಜ್ಯನ ಸ್ವತಂತ್ರಗೊಳಿಸೋಣ ಅಂತ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಬೋವನ್ ಐನನ್ನ ತಂದೆ ರಾಜ ಇದ್ನಲ್ಲ, ಅವನು ಇದ್ದಂತ ಕಾಲದಿಂದನೂ ಈ ಸಾಮ್ರಾಜ್ಯನ ಸ್ವತಂತ್ರಗೊಳಿಸಬೇಕು ಅಂತ ಪ್ರಯತ್ನ ಪಡ್ತಿದ್ದ. ಆದ್ರೆ ರಾಜರ ಹತ್ರ ತುಂಬಾ ಸ್ಟ್ರಾಂಗ್ ಆಗಿರುವಂತ ಒಂದು ಸೈನ್ಯ ಇದೆ. ಆ ಸೈನ್ಯದ ವಿರುದ್ಧ ಹಳ್ಳಿಯ ಜನರು ಫೈಟ್ ಮಾಡೋದಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಹಳ್ಳಿಲಿರೋರೆಲ್ಲ ರೈತರು. ಇದೆಲ್ಲ ಆಗದೆ ಇರುವಂತ ಮಾತು ಅಂತ ಹೇಳ್ತಾ ಡ್ರೇಕೋ ನನ್ಗೆ ಮುಂದಿನ ಹಳ್ಳಿಲಿ ಸಿಗು ಅಂತ ಹೇಳಿ ಹೋಗ್ತಾನೆ. ಮುಂದಿನ ಹಳ್ಳಿಯ ಜನರೆಲ್ಲರೂ ಇವ್ರ ಹತ್ರ ಇರುವಂತ ಅಲ್ಪ ಸ್ವಲ್ಪ ದುಡ್ಡನ್ನೆಲ್ಲ ಸೇರಿಸಿ ಬೋವನ್ಗೆ ಕೊಡ್ತಾರೆ, ಇವರ ಹಳ್ಳಿನ ಡ್ರ್ಯಾಗನ್ ಇಂದ ಕಾಪಾಡೋದಕ್ಕೆ ಅಂತ.
ಆಗ ಕಾರ ಬಂದು ಅವನ ಮಾತನ್ನ ನಂಬೇಡಿ, ಅವನು ಹಾಗೆ ಡ್ರ್ಯಾಗನ್ ಒಂದೇ ಟೀಮ್ನವರು ಅಂತ ಹೇಳ್ತಿರ್ತಾಳೆ. ಇದೇ ಜಾಗದಲ್ಲಿ ಗಿಲ್ಬರ್ಟ್ ಕೂಡ ಇರ್ತಾನೆ. ಬೋವನ್ ಮತ್ತೆ ಗಿಲ್ಬರ್ಟ್ ಮತ್ತೆ ಒಂದಾಗ್ತಾರೆ. ಇಲ್ಲಿ ಕಾರ ಮಾತನ್ನ ಗಿಲ್ಬರ್ಟ್ ಆಗ್ಲಿ ಹಳ್ಳಿಯ ಜನರಾಗ್ಲಿ ನಂಬ್ತಿರೋದಿಲ್ಲ. ನಂತರ ಇವನು ಬಾಣ ರೆಡಿ ಮಾಡ್ಕೊಳ್ತಿದ್ದಂಗೆನೆ ಡ್ರೇಕೋ ಬಂದಾಗ ಬಾಣ ಹೊಡಿತಾನೆ. ಇದು ಕೂಡ ಆಕ್ಟಿಂಗ್ ಮಾಡುತ್ತೆ. ಆದ್ರೆ ಕೆಳಗಡೆ ನೋಡಿದ್ರೆ ಮುಳುಗೋ ಅಷ್ಟು ನೀರೇ ಇರೋದಿಲ್ಲ. ಡ್ರ್ಯಾಗನ್ ಸತ್ತಿಲ್ದೆ ಇರೋದನ್ನ ನೋಡಿ ಊರಿನ ಜನರಿಗೆಲ್ಲರಿಗೂ ಅರ್ಥ ಆಗೋಗುತ್ತೆ, ಹೌದು ಡ್ರ್ಯಾಗನ್ ಮತ್ತೆ ಬೋವನ್ ಸೇರ್ಕೊಂಡು ನಮ್ಗೆ ಮೋಸ ಮಾಡ್ತಿದ್ದಾರೆ ಅಂತ. ಆಗ ಈ ಹಳ್ಳಿಯ ಜನರೆಲ್ಲರೂ ಇಲ್ಲಿಗೆ ಬಂದಿರುವಂತೆ ಅವ್ರ 3 ಜನರನ್ನ ಸಾಯಿಸಿ ತಿನ್ಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಅಷ್ಟೊತ್ತಿಗೆ ಡ್ರೇಕೋ ಬಂದು ಕುದುರೆ ಸಮೇತ ಅವ್ರ 3 ಜನರನ್ನ ಕರ್ಕೊಂಡು ಹಾರ್ತಾ ಹಾರ್ತಾ ಆವೆಲಾನ್ ಅನ್ನೋ ಒಂದು ಜಾಗಕ್ಕೆ ಕರ್ಕೊಂಡ್ ಬರುತ್ತೆ. ಅಂದಂಗೆ ಈ ಜಾಗ ಇಂಗ್ಲೆಂಡ್ ಸಾಮ್ರಾಜ್ಯದ ಗ್ರೇಟೆಸ್ಟ್ ರಾಜ ಆಗಿದ್ದಂತ ಕಿಂಗ್ ಆರ್ಥರ್ನ ಸಮಾಧಿ. ಆಗ ಡ್ರೇಕೋ ಹೇಳ್ತಾ ಹೋಗುತ್ತೆ, ನಮ್ಮ ಡ್ರ್ಯಾಗನ್ಸ್ ಗಳ ಪೂರ್ವಜರು ಡಿಸೈಡ್ ಮಾಡಿದ್ರು ಡ್ರ್ಯಾಗನ್ಸ್ ಗಳು ಮನುಷ್ಯರನ್ನ ಪ್ರೊಟೆಕ್ಟ್ ಮಾಡ್ಬೇಕು ಅಂತ. ಯಾಕೆಂತಂದ್ರೆ ಇದರಿಂದ ಡ್ರ್ಯಾಗನ್ಸ್ ಗಳು ಹಾಗೆ ಮನುಷ್ಯರು ಒಟ್ಟಿಗೆ ಸೇರಿ ಯಾವುದೇ ತೊಂದರೆ ಇಲ್ಲದೆ ಬದುಕಬಹುದು ಅಂತ. ಆ ರೀತಿ ಒಳ್ಳೆ ಕೆಲಸ ಮಾಡಿ ಸತ್ತಂತ ಡ್ರ್ಯಾಗನ್ಸ್ ಗಳು ಆಕಾಶದಲ್ಲಿರುವಂತ ನಕ್ಷತ್ರ ಗುಂಪಿಗೆ ಹೋಗಿ ಸೇರ್ಕೊಳ್ತವೆ. ನಾನು ಕೂಡ ಅದೇ ರೀತಿ ಒಂದು ಒಳ್ಳೆ ಕೆಲಸನ ಮಾಡ್ಬೇಕು ಅಂತ ನನ್ನ ಅರ್ಧ ಹೃದಯನ ತೆಗೆದು ಐನನ್ಗೆ ಹಾಕ್ತೆ. ಆದ್ರೆ ನನಗೆ ಗೊತ್ತಿರ್ಲಿಲ್ಲ ಅವನು ಅಷ್ಟೊಂದು ಕೆಟ್ಟ ವ್ಯಕ್ತಿ ಆಗ್ತಾನೆ ಅಂತ. ಈ ಸಾಮ್ರಾಜ್ಯ ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಐನನ್ ಸಾಯ್ಲೇಬೇಕು, ಅವನ ವಿರುದ್ಧ ಯುದ್ಧ ಮಾಡ್ಬೇಕು ಅಂತ ಡ್ರೇಕೋ ಹೇಳ್ತಿದ್ರೆ ಬೋವೆನ್ ಮಾತ್ರ ತುಂಬಾ ಕೋಪ ಮಾಡ್ಕೊಬಿಡ್ತಾನೆ. ಇಷ್ಟು ದಿನ ನಾವು ಜೊತೆಲಿದ್ರು ಮೊದ್ಲೇ ಯಾಕೆ ನನಗೆ ವಿಷಯನ ಹೇಳಲಿಲ್ಲ? ಐನನ್ ನನಗೆ ಸುಳ್ಳು ಹೇಳಿ ಮೋಸ ಮಾಡ್ದ, ಅದೇ ರೀತಿ ನೀನು ಕೂಡ ನನಗೆ ಸುಳ್ಳು ಹೇಳಿ ಮೋಸ ಮಾಡ್ದೆ, ನಾನು ಯಾರನ್ನು ನಂಬೋದಿಲ್ಲ ಅಂತಾನೆ. ಇದಾದ್ಮೇಲೆ ರಾತ್ರಿಯ ಸಮಯದಲ್ಲಿ ಇವನೊಬ್ನೇ ಇರ್ಬೇಕಾದ್ರೆ ಯಾರೋ ಮಾತಾಡುವಂತ ಶಬ್ದ ಕೇಳಿಸುತ್ತೆ. ಆ ಶಬ್ದನ ಫಾಲೋ ಮಾಡ್ಕೊಂಡ್ ಬಂದು ನೋಡಿದ್ರೆ ಕಿಂಗ್ ಆರ್ಥರ್ನ ಸಮಾಧಿಯಿಂದ ಅವನ ಆತ್ಮ ಹೇಳ್ತಿರುತ್ತೆ, ಇಂಗ್ಲೆಂಡ್ ಸಾಮ್ರಾಜ್ಯದ ಶಾಂತಿ ನೆಮ್ಮದಿಗೋಸ್ಕರ ಐನನ್ ಸಾಯ್ಲೇಬೇಕು ಅಂತ. ಅದಕ್ಕೆ ಕೊನೆಗೂ ಇವನು ಐನನ್ನ ಸಾಯಿಸೋದಕ್ಕೆ ರೆಡಿ ಆಗ್ತಾನೆ. ಡ್ರೇಕೋನು ಕೂಡ ಪ್ರತಿಯೊಂದು ಹೆಜ್ಜೆಲೂ ಇವನ್ ಜೊತೆ ಇರೋದಕ್ಕೆ ರೆಡಿ ಆಗುತ್ತೆ. ಈ ಕಡೆ ಕಾರ ಮತ್ತೆ ಗಿಲ್ಬರ್ಟ್ ಮತ್ತೊಂದ್ಸಲ ಹಳ್ಳಿಯ ಲೀಡರ್ ಆಗಿರುವಂತ ಹೀವತ್ರ ಬಂದು ನಾವೆಲ್ಲರೂ ಸೇರಿ ಐನನ್ನ ವಿರುದ್ಧ ಯುದ್ಧ ಮಾಡ್ಬೇಕು ಅಂತ ಒಪ್ಪಿಸೋದಕ್ಕೆ ನೋಡ್ತಿರ್ತಾರೆ. ಇವನ್ ಮಾತ್ರ ಒಪ್ಕೊಳ್ತಿರೋದಿಲ್ಲ. ಆಗ ಇಲ್ಲಿಗೆ ಬೋವನ್ ಬಂದು ನಾನು ಕೂಡ ಯುದ್ಧ ಮಾಡೋದಕ್ಕೆ ಹೋಗ್ತಿದ್ದೀನಿ ಅಂತಾನೆ. ನೀವು 3 ಜನ ಯುದ್ಧ ಮಾಡೋದಕ್ಕೆ ಸಾಕಾಗೋದಿಲ್ಲ ಅಂತ ಹೀವ್ ಹೇಳ್ತಿದ್ರೆ ನಾವಿಷ್ಟೇ ಜನ ಅಲ್ಲ ಇರೋದು ಅಂತ ಡ್ರೇಕೋನು ಕೂಡ ತೋರಿಸ್ತಾನೆ. ನಂತರ ಹಳ್ಳಿಯ ಜನರೆಲ್ಲರೂ ಯುದ್ಧಕ್ಕೆ ವೆಪನ್ಸ್ ಗಳನ್ನ ರೆಡಿ ಮಾಡ್ಕೊಳ್ತಿರ್ತಾರೆ. ಬೋವೆನ್ ಗಿಲ್ಬರ್ಟ್ಗೆ ಬಿಲ್ಲು ಬಾಣನ ಯೂಸ್ ಮಾಡೋದನ್ನ ಹೇಳ್ಕೊಡ್ತಿರ್ತಾನೆ. ಹಾಗೆ ಕಾರ್ ಹತ್ರ ಬಂದು ಕೊಡ್ಲಿಯಿಂದ ಹೇಗ್ ಫೈಟ್ ಮಾಡೋದು ಅಂತಾನು ಕೂಡ ಹೇಳ್ಕೊಡ್ತಾನೆ. ಆದ್ರೆ ಐನನ್ನ ಕಡೆಯ ಒಬ್ಬ ವ್ಯಕ್ತಿ ಬಂದು ಹಳ್ಳಿಯ ಜನರು ಯುದ್ಧಕ್ಕೆ ರೆಡಿ ಮಾಡ್ಕೊಳ್ತಿರೋದು ಹಾಗೆ ಅವರಿಗೆ ಡ್ರ್ಯಾಗನ್ ಸಪೋರ್ಟ್ ಮಾಡ್ತಿರೋದನ್ನ ನೋಡಿ ಇದನ್ನ ಐನನ್ಗೆ ಬಂದು ಹೇಳಿದಾಗ ಇವನು ಕೂಡ ಯುದ್ಧಕ್ಕೆ ರೆಡಿ ಮಾಡ್ಕೊಳ್ತಿರ್ತಾನೆ. ಆದ್ರೆ ಡ್ರ್ಯಾಗನ್ ಇರೋದ್ರಿಂದ ಹೆದರ್ಕೊಳ್ತಿರ್ತಾನೆ. ಆಗ ಇವನ ತಾಯಿ ಐಸ್ಲಿನ್ ಏನು ಹೆದರ್ಕೊಳ್ಬೇಡ ಅಂತ ಡ್ರ್ಯಾಗನ್ ಹಂಟರ್ಸ್ ಗಳನ್ನ ಕರೆಸ್ತಾಳೆ. ನಂತರ ಮಾರನೇ ದಿನ ಬೋವನ್ ಹಳ್ಳಿ ಜನರನ್ನ ಕರ್ಕೊಂಡು ಅಟ್ಯಾಕ್ ಮಾಡೋದಕ್ಕೆ ಅಂತ ಬಂದ್ರೆ ಐನನ್ ಹಾಗೆ ಇವನ ಕಡೆಯವರೆಲ್ಲ ಅನ್ಕೊಳ್ತಿರ್ತಾರೆ ಆ ಜನರು ಕೋಟೆವರೆಗೂ ಬರೋದಕ್ಕಾಗೋದಿಲ್ಲ ಅಂತ. ಆಗ ಡ್ರೇಕೋ ಬಂದು ಕೋಟೆ ಮೇಲೆಲ್ಲ ಅಟ್ಯಾಕ್ ಮಾಡ್ತಿರುತ್ತೆ. ಡ್ರ್ಯಾಗನ್ ಹಂಟರ್ಸ್ ಗಳು ಅದನ್ನ ಹಿಡಿಯೋದಕ್ಕೆ ನೋಡಿದ್ರೆ ಅದು ಇವರನ್ನೇ ಸಾಯಿಸ್ತಿರುತ್ತೆ. ಇದರಿಂದ ಐನನ್ ಇವನ ಸೈನಿಕರನ್ನ ಕರ್ಕೊಂಡು ಕೆಳಗಡೆ ಬರ್ತಾನೆ ಇವರ ಜೊತೆ ಫೈಟ್ ಮಾಡೋದಕ್ಕೆ ಅಂತ. ಆದ್ರೆ ಬೋವನ್ ಮತ್ತೆ ಹಳ್ಳಿಯ ಜನರೆಲ್ಲರೂ ಕಾಡಿನ ಒಳಗಡೆ ಓಡ್ ಬಂದ್ಬಿಡ್ತಾರೆ. ಅವರನ್ನ ಐನನ್ ಮತ್ತೆ ಇವನ ಜನರು ಫಾಲೋ ಮಾಡ್ಕೊಂಡು ಬಂದಾಗ ಹಳ್ಳಿಯ ಜನರೆಲ್ಲರೂ ಇವರ ಹಿಂದೆ ಬೆಂಕಿ ಹಾಕ್ಬಿಡ್ತಾರೆ. ಇವರೆಲ್ಲರೂ ಮತ್ತೆ ತಪ್ಪಿಸ್ಕೊಂಡು ಓಡೋದೇ ಇರ್ಲಿ ಅಂತ. ನಂತರ ಬೋವನ್ ಹೇಳ್ಕೊಟ್ಟಿರೋ ರೀತಿನೇ ಹಳ್ಳಿಯ ಜನರೆಲ್ಲರೂ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾರೆ. ಗಿಲ್ಬರ್ಟ್ ಬಿಲ್ಲು ಬಾಣನ ಯೂಸ್ ಮಾಡೋದಕ್ಕೆ ತುಂಬಾ ಹೆದರ್ಕೊಳ್ತಿರ್ತಾನೆ. ಆಗ ಬೋವನ್ ನೋಡಿದ್ರೆ ಹಳ್ಳಿಯ ಜನರು ಜಾಸ್ತಿ ಸಾಯ್ತಿರ್ತಾರೆ. ಅದಕ್ಕೆ ಹಳ್ಳಿಯ ಜನರನ್ನ ಕಾಪಾಡೋದಕ್ಕೆ ಗಿಲ್ಬರ್ಟ್ ಬಿಲ್ಲು ಬಾಣನ ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಚೆನ್ನಾಗೇನೆ ಅಟ್ಯಾಕ್ ಮಾಡ್ತಿರ್ತಾನೆ. ಹೀಗೆ ಫೈಟ್ ಮಾಡ್ತಿರ್ಬೇಕಾದ್ರೆ ಐನನ್ ಕೂಡ ನೋಡ್ತಾನೆ ಇವನ ಸೈನಿಕರು ಸಾಯ್ತಿರ್ತಾರೆ. ಹೀಗೆ ಫೈಟ್ ಮಾಡ್ತಾ ಮಾಡ್ತಾ ಗಿಲ್ಬರ್ಟ್ ಐನನ್ಗೂ ಕೂಡ ಒಂದು ಬಾಣ ಹೊಡಿತಿದ್ದಂಗೆನೆ ಅದ್ರ ನೋವು ಡ್ರ್ಯಾಕೋಗೆ ಆಗ್ತಿರುತ್ತೆ. ಆದ್ರೆ ಇವನಿಗೆ ಏನು ಆಗಿರೋದಿಲ್ಲ, ಇನ್ನೂ ಕೂಡ ಜೀವಂತವಾಗಿ ಇರ್ತಾನೆ. ಅದಕ್ಕೆ ತಪ್ಪಿಸ್ಕೊಂಡು ಕೋಟೆ ಹತ್ರ ಬಂದು ನೋಡಿದ್ರೆ ಆ ಡ್ರ್ಯಾಗನ್ ಹಂಟರ್ಸ್ ಗಳು ಡ್ರ್ಯಾಕೋನ ಬಂದಿ ಮಾಡ್ಬಿಟ್ಟಿರ್ತಾರೆ. ಇಷ್ಟೊತ್ತಿಗೆ ಇವನಿಗೂ ಕೂಡ ಗೊತ್ತಾಗೋಗಿರುತ್ತೆ ಎಲ್ಲಿವರೆಗೂ ಈ ಡ್ರ್ಯಾಗನ್ ಬದುಕಿರುತ್ತೋ ಅಲ್ಲಿವರೆಗೂ ಇವನು ಕೂಡ ಜೀವಂತವಾಗಿರ್ತಾನೆ ಅಂತ. ಈ ಕಡೆ ನೋಡಿದ್ರೆ ಹಳ್ಳಿಯ ಜನರಿಗೆ ಮತ್ತೊಂದ್ಸಲ ಐನನ್ನ ವಿರುದ್ಧ ಯುದ್ಧ ಮಾಡೋದಕ್ಕೆ ಧೈರ್ಯ ಉಳಿದಿರೋದಿಲ್ಲ. ಅದಕ್ಕೆ ಫೈಟ್ ಮಾಡೋದಕ್ಕೆ ಬೋವನ್ ಕಾರ ಗಿಲ್ಬರ್ಟೆ ಹೋಗ್ತಾರೆ. ನಂತರ ರಾತ್ರಿಯ ಸಮಯದಲ್ಲಿ ಒಬ್ಬ ಸೈನಿಕನನ್ನ ಸಾಯಿಸಿ ಐಸ್ಲಿನ್ ಡ್ರ್ಯಾಕೋ ಹತ್ರ ಬರ್ತಾಳೆ. ಆಕ್ಚುಲಿ ಇವಳಿಗೆ ಗೊತ್ತಿದೆ ಇವಳ ಮಗನಿಗೆ ಹೃದಯನ ಕೊಟ್ಟು ಕಾಪಾಡಿದ್ದು ಇದೇ ಡ್ರ್ಯಾಗನ್ ಅಂತ. ಅದಕ್ಕೆ ಕ್ಷಮೆ ಕೇಳ್ತಿರ್ತಾಳೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಅವತ್ತು ನನ್ನ ಮಗನ್ನ ಕಾಪಾಡಿ ಅಂತ ನಾನ್ ನಿಮ್ಮನ್ನ ಕೇಳ್ಕೊಳ್ಳದೆ ಹೋಗಿದ್ರೆ ಇವತ್ತು ಈ ಸಾಮ್ರಾಜ್ಯ ನೆಮ್ಮದಿಯಾಗಿರ್ತಿತ್ತು, ನಿಮ್ಗೂ ಕೂಡ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ. ಆದ್ರೆ ಡ್ರೇಕೋ ಮಾತ್ರ ಹೋಗ್ಲಿ ಅದನ್ನೆಲ್ಲ ಬಿಟ್ಬಿಡು, ಈಗ ನನ್ನ ಸಾಯಿಸಿದ್ರೆ ನಿನ್ ಮಗನು ಕೂಡ
ಸಾಯ್ತಾನೆ. ನನ್ನ ಸಾಯಿಸಿ ಸಾಮ್ರಾಜ್ಯನ ಕಾಪಾಡು ಅಂತ ಹೇಳ್ತಿರುತ್ತೆ. ಇವಳಿಗೇನು ಇದು ಇಷ್ಟ ಇರೋದಿಲ್ಲ. ಆದ್ರೂ ಕೂಡ ತುಂಬಾ ಕಷ್ಟಪಟ್ಟು ಇದನ್ನ ಸಾಯಿಸೋದಕ್ಕೆ ನೋಡ್ತಿದ್ರೆ ಆಗ ಐನನ್ ಬಂದು ಇವಳನ್ನ ತಡಿತಾನೆ. ಆಗ್ಲೇ ಇವನ್ಗೂ ಕೂಡ ಗೊತ್ತಾಗೋದು ಇವನು ಬದುಕಿರೋದು ಇವನ ತಾಯಿಗೆನೆ ಇಷ್ಟ ಇಲ್ಲ ಅಂತ. ಈ ಕಡೆ ಇವ್ರ 3 ಜನರ ಹತ್ರ ಹಳ್ಳಿಯ ಜನರು ಕೂಡ ಬಂದು ನಾವು ಕೂಡ ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ. ಸರಿ ಅಂತ ಇವರೆಲ್ಲರೂ ಕೋಟೆ ಒಳಗಡೆ ಐನನ್ನ ರೂಮ್ ಅನ್ನ ಹುಡುಕ್ತಾ ಬಂದಾಗ ಇಲ್ಲಿ ಐನನ್ ಮೊದ್ಲಿಂದಾನೇ ಇವ್ರಿಗೋಸ್ಕರ ಕಾಯ್ತಾ ಕುಂತಿರ್ತಾನೆ. ಇದರಿಂದ ಬೋವನ್ ಮತ್ತೆ ಐನನ್ನ ಮಧ್ಯೆ ಒಂದು ದೊಡ್ಡ ಫೈಟ್ ಶುರು ಆದ್ರೆ ಮಿಕ್ತವರೆಲ್ಲ ಬೇರೆ ಸೈನಿಕರ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆದ್ರೆ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಒಬ್ಬ ವ್ಯಕ್ತಿ ಕಾರನ್ನ ಹಿಡ್ಕೊಂಡು ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿದ್ರೆ ಆ ವ್ಯಕ್ತಿನ ಸಾಯಿಸಿ ಇವಳನ್ನ ಕಾಪಾಡ್ತಾನೆ. ಸರಿ ಅಂತ ಇನ್ನೂ ಕೂಡ ಇವಳು ಸ್ವಲ್ಪ ಮುಂದೆ ಬರ್ತಾಳೆ. ಇಲ್ಲೂ ಕೂಡ ಒಬ್ಬ ಸೈನಿಕ ಇವಳ ಹಿಂದೆ ಬಿದ್ದು ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಈ ಸಲ ಇವಳೇ ಆ ವ್ಯಕ್ತಿ ಜೊತೆ ಫೈಟ್ ಮಾಡಿ ಸಾಯಿಸ್ಬಿಡ್ತಾಳೆ. ಅಷ್ಟೊತ್ತಿಗೆ ಫೈಟ್ ಮಾಡ್ತಾ ಮಾಡ್ತಾ ಬೋವೆನ್ ಮತ್ತೆ ಐನನ್ ಕೂಡ ಇಲ್ಲಿಗೆ ಬಂದಾಗ ಬೋವೆನ್ ಅವನನ್ನ ಮೇಲಿಂದ ಕೆಳಗಡೆ ಬೀಳೋ ರೀತಿ ಮಾಡ್ಬಿಡ್ತಾನೆ. ನಂತರ ಒಂದು ಹಗ್ಗದ ಸಹಾಯದಿಂದ ಕೆಳಗಡೆ ಬಂದು ಡ್ರೇಕೋ ಹತ್ರ ಬಂದು ನೋಡಿದ್ರೆ ಡ್ರೇಕೋ ಇನ್ನೂ ಬದುಕಿರುತ್ತೆ. ಅಂದ್ರೆ ಐನನ್ ಕೂಡ ಇನ್ನೂ ಬದುಕಿದಾನೆ ಅಂತ. ಆಗ ಇದು ಇವನಿಗೆ ಹೇಳ್ತಿರುತ್ತೆ, ನಾನು ಹಾಗೆ ಐನನ್ ಕನೆಕ್ಟ್ ಆಗಿದೀವಿ, ನನ್ನ ಸಾಯಿಸ್ಬಿಡು, ಅವನಾಗ ಅವನೇ ಸತ್ತೋಗ್ತಾನೆ ಅಂತ. ಆದ್ರೆ ಇವನು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಡ್ರಾಕೋ ಇವನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಇವನನ್ನೇ ಇವನು ಕಾಪಾಡ್ಕೊಳ್ಳೋದಕ್ಕಾದ್ರೂ ನನ್ನ ಸಾಯಿಸ್ತಾನೆ ಅಂತ. ಆಗ್ಲೂ ಕೂಡ ಇವನು ಸಾಯಿಸೋದಿಲ್ಲ. ಆದ್ರೆ ಅದೇ ಸಮಯಕ್ಕೆ ಐನನ್ ಕಾರನ್ನ ಹಿಡ್ಕೊಂಡು ಸಾಯಿಸ್ತೀನಿ ಅಂತ ಹೆದರ್ಸಿರ್ತಾನೆ. ಇದರಿಂದ ಡ್ರೇಕೋ ಇದರ ಕೈಯನ್ನ ಏಟ್ ಮಾಡ್ಕೊಂಡಿದ್ರಿಂದ ಇವನಿಗೂ ಕೂಡ ಏಟ್ ಆಗುತ್ತೆ. ಹಾಗೆ ಡ್ರೇಕೋ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಬೋವೆನ್ ಇದನ್ನ ಸಾಯಿಸ್ಬಿಡ್ತಾನೆ. ಡ್ರೇಕೋ ಜೊತೆ ಐನನ್ ಕೂಡ ಸತ್ತೋಗ್ತಾನೆ. ಬೋವೆನ್ಗೆ ತುಂಬಾ ದುಃಖ ಆಗ್ತಿರುತ್ತೆ. ಒಬ್ಬ ಒಳ್ಳೆ ಫ್ರೆಂಡ್ ಅನ್ನ ಇವನು ಕಳ್ಕೊಂಡ ಅಂತ. ಜನರು ಕೂಡ ದುಃಖ ಪಡ್ತಿರ್ತಾರೆ. ಆಗ ಡ್ರೇಕೋ ಬೆಳಕಾಗಿ ಕನ್ವರ್ಟ್ ಆಗಿ ಆಕಾಶದಲ್ಲಿರುವಂತ ನಕ್ಷತ್ರಗಳ ಗುಂಪಿಗೆ ಹೋಗಿ ಸೇರ್ಕೊಂಡು ಅದು ಕೂಡ ಒಂದು ನಕ್ಷತ್ರ ಆಗುತ್ತೆ. ಎಲ್ಲರೂ ತುಂಬಾನೇ ಎಮೋಷನಲ್ ಆಗ್ಬಿಟ್ಟಿರ್ತಾರೆ. ಬೋವೆನ್ ಸಂತೋಷ ಪಡ್ತಿರ್ತಾನೆ. ಡ್ರೇಕೋ ಇಷ್ಟಪಟ್ಟಂಗೆ ನಕ್ಷತ್ರಗಳ ಗುಂಪಿಗೆ ಹೋಗಿ ಸೇರ್ಕೊಂಡ ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಐನನ್ನ ಗುರು ಹೆಸರು ಏನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.